ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 21ನೇ ಅಧ್ಯಾಯವನ್ನು ಶುರು ಮಾಡೋಣ. ನೀವು ಯಾರನ್ನೇ ತೋರಿಸಿದ್ರೂ ಕಣ್ಣು ಮುಚ್ಕೊಂಡು ಮದುವೆ ಆಗ್ತೀನಿ ನಾನು. ಆದರೆ ಪ್ಲೀಸ್ ಡ್ಯಾಡಿ, ಇನ್ನು 6 ಮಂತ್ಸ್ ಕಾಲೇಜ್ ಇರೋದು. MBA ಕಂಪ್ಲೀಟ್ ಮಾಡಿದರೆ ನನಗೂ ಕೂಡ ಸಮಾಧಾನ ಅಲ್ವಾ? ಮುಂದೆ ನಿಮ್ಮ ಕಂಪ್ನಿಯನ್ನು ನಾನೇ ಅಲ್ವಾ ಮುಂದುವರ್ಸ್ಕೊಂಡು ಹೋಗಬೇಕಿರೋದು. ಪ್ಲೀಸ್ ಡ್ಯಾಡ್, ಇನ್ನು 6 ತಿಂಗಳು ಎಜುಕೇಷನ್ ಮುಗಿಸ್ಕೊಂಡು ಒಟ್ಟಿಗೆ ಬರ್ತೀನಿ, ಪ್ಲೀಸ್ ಒಪ್ಕೊಳ್ಳಿ ಎಂದು ತಂದೆಯನ್ನು ಒಪ್ಪಿಸಿದ ಅದಿತಿಗೆ ಗೊತ್ತಿಲ್ಲ ತನ್ನ ಈ ಒಂದು ಮಾತಿನಿಂದ ಸಿದ್ಧಾರ್ಥನ ಹೃದಯ ಒಡೆದು ಚೂರಾಗಿದೆ ಎಂದು. ಸರಿ ಬೇಬಿ, ಇನ್ನು 6 ತಿಂಗಳು ಅಷ್ಟೇ ನಿಮಗೆ ಇಲ್ಲಿರೋಕ್ಕೆ ಅವಕಾಶ. ಆಮೇಲೆ ಏನಿದ್ರು ಬೆಂಗಳೂರಿನಲ್ಲಿಯೇ ನಿನ್ನ ವಾಸ. ಸರಿ ಭಾವ, ನಾನು ಹೊರಡ್ತೀನಿ. ಸಿದ್ದು, ನಿಂದು ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅಲ್ವಾ? ಮುಂದಿನ ತಿಂಗಳೇ ನನ್ನ ಆಫೀಸ್ಗೆ ಜಾಯ್ನ್ ಆಗು ಎಂದವರು ಅಲ್ಲಿಂದ ಹೋಗಿದ್ದರು. ಉತ್ಸಾಹದಲ್ಲಿ ಕಾರ್ ಡ್ರೈವ್ ಮಾಡುತ್ತಿದ್ದ ವಸಿಷ್ಠ ಆಗಾಗ ತನ್ನವಳ ಕಡೆ ಕಳ್ಳನ ಹಾಗೆ ನೋಡುತ್ತಿದ್ದ. ನೋಡುವಷ್ಟು ನೋಡಿ ಸಾಕಾದ ಕೃತಿ ಸೀಟಿಗೆ ಹೊರಗೆ ಕಣ್ಮುಚ್ಚಿದಳು. ನಿದ್ರೆ ಬರ್ತಾ ಇದೆಯಾ ಸೋಡಾ? ನೀನು ಈ ರೀತಿ ನಿದ್ರೆ ಮಾಡಿದರೆ ನಂಗೆ ಕಂಪ್ನಿ ಕೊಡೋದು ಯಾರು ಎಂದು ಕೇಳಿದ. ದಾರಿ ಮಧ್ಯದಲ್ಲಿ ಯಾವುದಾದ್ರೂ ಭೂತ ಪಿಶಾಚಿ ಸಿಕ್ಕಿದ್ರೆ ಹತ್ತಿಸ್ಕೊ, ನಿಂಗೆ ಅವೇ ಸರಿ ಕಂಪ್ನಿ ಕೊಡೋಕ್ಕೆ ಎಂದು ಕಣ್ಮುಚ್ಚಿಯೇ ಹೇಳಿದಳು. ನೀನಿರುವಾಗ ಅವೆಲ್ಲ ಯಾಕೆ? ನನಗೀಗ ತುಂಬ ಬೋರ್ ಆಗ್ತಿದೆ. ಯಾವುದಾದ್ರೂ ಹಾಡು ಗೊತ್ತಿದ್ರೆ ಹೇಳು, ಜರ್ನಿ ಉದ್ದಕ್ಕೂ ನೀನು ಹಾಡು ಕೇಳಿಕೊಂಡು ಡ್ರೈವ್ ಮಾಡ್ತೀನಿ ಎಂದ. ವಾಟ್, ಹಾಡು ಹೇಳೋದಾ? ಅದೊಂದು ಕಮ್ಮಿ ಇತ್ತು. ಬಾಯಿ ಮುಚ್ಕೊಂಡು ಡ್ರೈವಿಂಗ್ ಕಡೆ ಗಮನ ಕೊಡು ಎಂದು ಕೋಪದಲ್ಲಿ ಹೇಳಿದಳು. ನೋಡು ಸೋಡಾ, ನೀನೀಗ ಹಾಡಲಿಲ್ಲ ಅಂದರೆ ಕಾರ್ ಅರ್ಧದಲ್ಲಿಯೇ ನಿಲ್ಲಿಸ್ತೀನಿ. ಚಾಯ್ಸ್ ಈಸ್ ಯುವರ್ಸ್. ಸುಲ್ತಾನ್ಪೇಟೆಯನ್ನು ಸೇರಬೇಕು ಅಂದರೆ ನೀನು ಹಾಡು ಹಾಡಲೇಬೇಕು ಎಂದು ಹಠ ಹಿಡಿದ. ಹಾವಾದರೂ ಕಚ್ಚಬಾರ್ದ, ಚೇಳಾದರೂ ಕುಟ್ಕಬಾರ್ದ ಎಂದು ಕರ್ಕಶವಾಗಿ ಕೃತಿ ಹಾಡು ಶುರು ಮಾಡುತ್ತಿದ್ದ ಹಾಗೆ ಕಿವಿ ಮುಚ್ಚಿಕೊಂಡ ವಸಿಷ್ಠ ಅವಳು ಮತ್ತಷ್ಟು ಜೋರಾಗಿ ಕೆಟ್ಟದಾಗಿ ಹಾಡು ಮುಂದುವರಿಸಿದಾಗ ಇನ್ನು ಕೇಳಲಾಗದು ಎನ್ನುವಂತೆ ಅವಳ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿದ. ತನ್ನ ತುಟಿ ಸೋಕಿದವನ ಕೈ ಬೆರಳುಗಳ ಸ್ಪರ್ಶಕ್ಕೆ ಒಮ್ಮೆ ನಡುಗಿದ ಕೃತಿ ಮೌನವಾದಳು. ಅಬ್ಬಾ, ಥ್ಯಾಂಕ್ ಗಾಡ್, ನನ್ನ ಕಿವಿ ಉಳಿತು. ಇನ್ಯಾವತ್ತು ನಿನ್ನನ್ನು ಹಾಡು ಹೇಳು ಅಂತ ಹೇಳಲ್ಲ. 3 ಲೋಕ ಒಂದೇ ಸಲ ತೋರಿಸ್ಬಿಟ್ಟೆ. ನಿನ್ನ ಪಾದಕ್ಕೆ ಒಂದು ದೊಡ್ಡ ನಮಸ್ಕಾರ. ನೀನು ಹಾಡು ಹೇಳಲೇಬೇಡ, ನಾನೇ ಹಾಡು ಹಾಕ್ತೀನಿ ಎಂದು ಕೈ ಮುಗಿದವ ಮ್ಯೂಸಿಕ್ ಪ್ಲೇ ಮಾಡಿದಾಗ ಅವನತ್ತ ನೋಡದೆ ಕಿಟಕಿಯಿಂದ ಹೊರ ನೋಡುವ ಕೃತಿಯ ಮನಸ್ಸಿನಲ್ಲಿ ಹೊಸ ಹೊಸ ಭಾವಗಳು ಉದಯವಾಗುತ್ತಿದ್ದವು. ಇದೇನಿದು, ಇವನನ್ನು ಮರಿಬೇಕೆಂದು ಇವನಿಂದ ದೂರ ಸರಿದಷ್ಟು ಇವನು ನನಗೆ ಹತ್ತಿರ ಆಗ್ತಿದ್ದಾನೆ. ಇದೇ ರೀತಿ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ. ನಾನೇನು ಮಾಡಲಿ ಅಮ್ಮ? ನಿನ್ನನ್ನು ತಲುಪಬೇಕು ಅನ್ನೋ ಗುರಿಗೆ ಇವನ ಪ್ರೀತಿ ನನಗೆ ಅಡ್ಡವಾಗುತ್ತಾ? ನಾನೇನು ಮಾಡಲಮ್ಮ ಎಂದು ಕಿಟಕಿಯಿಂದ ಹೊರ ನೋಡುತ್ತಾ ಮನದಲ್ಲಿಯೇ ಪ್ರಶ್ನಿಸಿಕೊಳ್ಳುತ್ತಿದ್ದ ಕೃತಿಗೆ ವಸಿಷ್ಠ ಹಾಕಿದ ಹಾಡಿನ ಸಾಲುಗಳು ಎಚ್ಚರಿಸಿದವು. ಪ್ಲೇ ಆಗುತ್ತಿದ್ದ ಹಾಡಿನ ಜೊತೆ ತಾನೂ ಸಹ ರಾಗವಾಗಿ ಕೃತಿಯನ್ನು ನೋಡುತ್ತಾ ಹಾಡು ಹೇಳುತ್ತಿದ್ದ ವಸಿಷ್ಠ ಅವಳ ಮುಖದಲ್ಲಾಗುತ್ತಿದ್ದ ಬದಲಾವಣೆಯನ್ನು ಕಂಡು ತನ್ನಲ್ಲಿಯೇ ನಕ್ಕ. ಐ ನೋ ವೆರಿ ವೆಲ್ ಕೃತಿ, ನಿನ್ನ ಬಗ್ಗೆ ನನಗೀಗ ತುಂಬ ಚೆನ್ನಾಗಿಯೇ ಗೊತ್ತಾಗ್ತಿದೆ. ನೀನು ನನ್ನ ಪ್ರೀತಿಯಲ್ಲಿ ಬೀಳ್ತಾ ಇದೆಯಾ? ಇದಂತೂ 100% ಕನ್ಫರ್ಮ್. ನೀನು ಪ್ರೀತಿಯಲ್ಲಿ ಬೀಳೋದನ್ನು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ನಿನ್ನ ಮನಸ್ಸಲ್ಲಿ ಪ್ರೀತಿ ಬೇಕಾ ಬೇಡವಾ ಎನ್ನುವ ಮಂಥನ ನಡೀತಿದೆ ಅಂತ ನಂಗೆ ಗೊತ್ತಿದೆ. ಆ ಗೊಂದಲಗಳಿಗೆ ಮುಕ್ತಿ ಆಡಲು ಈ ಪಯಣ ಬೇಕಾಗಿರೋದು. ಇದು ಹೊಸ ತಿರುವು ನಮ್ಮ ಜೀವನಕ್ಕೆ. ಇಲ್ಲಿಂದಾನೇ ನಿನಗೆ ನನ್ನ ಪ್ರೀತಿಯ ಅವಶ್ಯಕತೆ ಎಷ್ಟಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಎಂದು ನಿರ್ಧರಿಸಿದ ವಸಿಷ್ಠ ಕಾರಿನ ವೇಗವನ್ನು ಹೆಚ್ಚು ಮಾಡಿದ. ಮಧ್ಯಾಹ್ನದ ಸಮಯವಾಗುತ್ತಿದ್ದ ಹಾಗೆ ಮಧ್ಯದಲ್ಲಿಯೇ ಕಾರ್ ನಿಲ್ಲಿಸಿದ ವಸಿಷ್ಠ ಮಲಗಿದ್ದವಳನ್ನು ಎಬ್ಬಿಸಿ ತನ್ನ ತಾಯಿ ಮಾಡಿಕೊಟ್ಟಿದ್ದ ಚಪಾತಿ ಹಾಗೂ ಪನ್ನೀರ್ ಗ್ರೇವಿಯನ್ನು ಅವಳ ಮುಂದೆ ಹಿಡಿದಾಗ ಸಂಕೋಚ ಬಿಟ್ಟು ಹೊಟ್ಟೆ ತುಂಬ ತಿಂದ ಕೃತಿ ನಿದ್ರೆಗೆ ಜಾರಿದಳು. ಅಂತೂ ನನಗೆ ಈಗ ಪ್ಲಸ್ ಪಾಯಿಂಟ್ ಆಯಿತು. ಇವಳು ನಿದ್ರೆಗೆ ಜಾರಿದ್ರೆ ಇದೇ ಸಮಯನ ಬಳಸ್ಕೊಂಡು ನಾನೀಗ ಪೂರ್ತಿಯಾಗಿ ಕಾಡಿನ ದಾರಿಯೊಳಗೆ ಹೋಗಬೇಕು ಎಂದು ನಿರ್ಧರಿಸಿ ಅಂದುಕೊಂಡಂತೆ ಸುಲ್ತಾನ್ಪೇಟೆಗೆ ಹೋಗುವ ದಾರಿಯನ್ನು ಬದಲಾಯಿಸಿ ಕಾಡಿನ ಒಳಗೆ ಕಾರು ತಿರುಗಿಸಿದ. ಹೇಳು ಲೊಕ್ಕಿ, ನನ್ನ ಮಗ ಅಲ್ಲಿಗೆ ಬಂದನಾ
ಎಂದು ತಮ್ಮ ಕಡೆಯ ಹುಡುಗನಿಗೆ ಕಾಲ್ ಮಾಡಿ ಅನಂತ್ ವಸಿಷ್ಠ ಅವರು ಕೇಳಿದರು. ಯಜಮಾನ್ರೆ, 3 ಗಂಟೆಯಿಂದ ಊರಿನ ಹೆಬ್ಬಾಗಿಲಲ್ಲೇ ಕಾಯ್ತಾ ಇದ್ದೀವಿ. ಚಿಕ್ಕ ಯಜಮಾನ್ರ ಸುಳಿವೇ ಇಲ್ಲ. ಅವರ ಸ್ವಾಗತಕ್ಕೆ ಇಡೀ ಊರನ್ನೇ ಸಿದ್ಧಪಡಿಸಿದ್ದೆ. ಎಲ್ಲರೂ ಸುಸ್ತಾಗಿ ಒಂದು ಕಡೆ ಕೂತಿದ್ದಾರೆ. ಯಜಮಾನ್ರಿಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ. ಏನಾದರೂ ದಾರಿ ತಪ್ಪಿದರೆ ನಾವು ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗ್ತೀವಿ ಎಂದ ಲೋಕೇಶ. ಏನು, ಸಂಜೆ 7 ಗಂಟೆ ಆಗಿದೆ. ಇಷ್ಟೊತ್ತಾದರೂ ನನ್ನ ಮಗ ಸುಲ್ತಾನ್ಪೇಟೆ ಸೇರಿಲ್ವಾ? ಅವನು ದಾರಿ ತಪ್ಪೋಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಕರೆಕ್ಟಾಗಿ ಸುಲ್ತಾನ್ಪೇಟೆನ ಸೇರುವ ರಸ್ತೆಗಳ ಬಗ್ಗೆ ಹೇಳಿದ್ದೀನಿ. ಎಲ್ಲಿ ದಾರಿ ತಪ್ಪಿದ್ದಾನೆ ಅವನು? ನಾನು ಅವನಿಗೆ ಫೋನ್ ಮಾಡಿದಾಗ ಅವನ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಅದಕ್ಕೆ ನಿಮಗೆ ಕಾಲ್ ಮಾಡಿ ಕೇಳಿದ್ದು. ಛೇ, ಎಲ್ಲಿದ್ದಾನೆ ನನ್ನ ಮಗ ಎಂದು ಫೋನ್ನಲ್ಲಿ ಕಿರುಚಿದ ಅನಂತ್ ವಸಿಷ್ಠ ಅವರ ಧ್ವನಿಗೆ ಬೆಚ್ಚಿದ ಲೋಕೇಶ ಕಾಲ್ ಕಟ್ ಮಾಡಿಬಿಟ್ಟ. ಅನಂತ್, ಏನಾಯಿತು? ವಸಿಷ್ಠ ಸುಲ್ತಾನ್ಪೇಟೆಗೆ ಹೋಗಿಲ್ವಾ ಎಂದು ಮಗನ ಕೋಣೆಗೆ ಬಂದ ಮಹದೇವ್ ವಸಿಷ್ಠ ಅವರು ಗಂಭೀರವಾಗಿ ಕೇಳಿದರು. ಅಪ್ಪಾಜಿ, ಅವನು ಇನ್ನೂ ಸುಲ್ತಾನ್ಪೇಟೆಗೆ ಹೋಗಿಲ್ವಂತೆ. ಅವನ ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಎಲ್ಲೋದ್ನೋ ಏನೋ. ಅಕಸ್ಮಾತ್ ಆ ಹುಡುಗಿ ಹಿಂದೆ ಏನಾದರೂ ಎಂದು ಮಾತು ನಿಲ್ಲಿಸಿದರೆ ಮಹದೇವ್ ವಸಿಷ್ಠ ಅವರಿಗೂ ಸಹ ಅದೇ ಅನುಮಾನ ಮೂಡಿತು. ಛೆ, ಈ ಅಭಿನ ಇನ್ನೊಂದೆರಡು ದಿನ ಬಿಟ್ಟು ಕಳಿಸ್ಬೇಕಿತ್ತು. ಆ ಹುಡುಗಿಯನ್ನು ಸಹ ಇದೇ ದಿನಾನೇ ಸುಲ್ತಾನ್ಪೇಟೆಗೆ ಹೊರಡಿಸಿದ್ದೀವಿ. ಇವನು ಸಹ ಇವತ್ತೇ ಇಲ್ಲಿಂದ ಹೋಗಿದ್ದಾನೆ. ಏನಾದರೂ ಇಬ್ಬರೂ ಒಂದೆಡೆ ಸೇರಿಬಿಟ್ಟಿದ್ರೆ ಎಂದು ಗಾಬರಿಯಲ್ಲಿ ಹೇಳಿಕೊಂಡ ಮಹದೇವ್ ವಸಿಷ್ಠ ಅವರಿಗೆ ತಮ್ಮ ಯೋಜನೆಗಳು ತಲೆಕೆಳಗಾಗುವಂತೆ ಕಾಣಿಸಿತು. ಇಲ್ಲ, ಆ ರೀತಿ ಆಗಿರಲ್ಲ ಅಪ್ಪಾಜಿ. ಆ ಹುಡುಗಿ ಬಸ್ನಲ್ಲಿ ಹೋಗಿರ್ತಾಳೆ, ಅವನು ಕಾರ್ನಲ್ಲಿ ಹೋಗಿದ್ದಾನೆ. ಇವನ ಕಾರ್ ಮಧ್ಯದಲ್ಲಿ ಕೆಟ್ಟು ಹೋಗಿರಬಹುದು ಅನಿಸುತ್ತೆ. ಆಮೇಲೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ನಾನು ಲೋಕಿಗೆ ಹೇಳ್ತೀನಿ, ಕಾಡಿನ ದಾರಿಯಲ್ಲಿ ರಾಮ್ ಮಿಸ್ ಆಗಿ ಆ ಕಡೆ ಹೋಗಿಬಿಟ್ಟಿದ್ರೆ ಕರ್ಕೊಂಡು ಹೋಗೋಕೆ ಎನ್ನುತ್ತಾ ತಮ್ಮ ಹಣೆಯ ಮೇಲೆ ಮೂಡಿದ ಬೆವರನ್ನು ಒರೆಸಿಕೊಂಡ ಅನಂತ್ ಅವರಿಗೆ ಗೊತ್ತಿಲ್ಲ, ವಿಧಿಯ ಕೈವಾಡ ಈಗಾಗಲೇ ರಾಮ್ ಹಾಗೂ ಕೃತಿಯನ್ನು ಒಂದೆಡೆ ಸೇರಿಸಿಬಿಟ್ಟಿದೆ ಎಂದು. ಸುಖನಿದ್ರೆಯಲ್ಲಿದ್ದ ಕೃತಿ ಗಕ್ಕನೆ ಕಾರು ನಿಂತಾಗ ಕಣ್ಬಿಟ್ಟಳು. ವಿಲನ್, ಯಾಕೆ ಕಾರ್ ನಿಲ್ಲಿಸ್ದೆ? ಸುಲ್ತಾನ್ಪೇಟೆ ಬಂತಾ ಎಂದು ಆಕಳಿಸುತ್ತಾ ಕೇಳಿದಳು. ಇಲ್ಲಿ ನಿನ್ನ ಸಂಬಂಧಿಕರಿದ್ದಾರಂತೆ, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಕಾರ್ ಸ್ಟಾಪ್ ಮಾಡಿದೆ ಎಂದ. ವಾಟ್ ಎಂದು ಸರಿಯಾಗಿ ಕಣ್ಣಿಟ್ಟು ಅವನತ್ತ ನೋಡಿದ ಕೃತಿಗೆ ಸುತ್ತಲೂ ಕತ್ತಲೆ ಆವರಿಸಿದ್ದು ಕಾಣಿಸಿತು. ಹೇ ವಿಲನ್, ನಾವೆಲ್ಲಿದ್ದೀವಿ? ನೀನು ಯಾಕಿಲ್ಲಿ ಕಾರ್ ಸ್ಟಾಪ್ ಮಾಡಿದ್ಯಾ? ಇದು ಊರಿನ ರೀತಿ ಕಾಣಿಸ್ತಿಲ್ಲ, ಕಾಡಿನ ರೀತಿ ಕಾಣಿಸ್ತಿದೆ. ಟೈಮ್ ಆಗಿದೆಯಾ? ಎಷ್ಟು ಟೈಮ್ ಎಂದು ತಡವರಿಸುತ್ತಾ ಕೇಳಿದವಳಿಗೆ ದೂರದಲ್ಲೆಲ್ಲೋ ಸಿಂಹದ ಘರ್ಜನೆ ಕೇಳಿಸಿದಂತಾಯಿತು. ಟೈರ್ ಪಂಕ್ಚರ್ ಆಗಿದೆ. ಇಲ್ಲಿ ಯಾವ ಮೆಕ್ಯಾನಿಕ್ ಸಹ ಹತ್ತಿರದಲ್ಲಿಲ್ಲ. ಇದು ಕಾಡು ದಾರಿ. ನಾವು ಸುಲ್ತಾನ್ಪೇಟೆಗೆ ಹೋಗಬೇಕು ಅಂದರೆ ಇಲ್ಲಿಂದ ನಡ್ಕೊಂಡೇ ಹೋಗಬೇಕು ಎಂದು ಸಮಾಧಾನವಾಗಿ ಹೇಳಿದಾಗ ಕೃತಿ ಬೆಚ್ಚಿದಳು. ವಾಟ್, ಇದು ಕಾಡಾ? ಕಾಡಿನ ಮಧ್ಯದಲ್ಲಿ ಕಾರ್ ಟೈರ್ ಪಂಚರ್ ಆಗಿದೆಯಾ ಎಂದು ಗಾಬರಿಯಲ್ಲಿ ಕೇಳಿದವಳಿಗೆ ಮತ್ತೊಮ್ಮೆ ಸಿಂಹದ ಘರ್ಜನೆ ಕೇಳಿಸಿತು. ಹೌದಮ್ಮ, ಅದನ್ನೇ ಎಷ್ಟಂತ ಹೇಳಲಿ? ನಾವೀಗ ಕಾಡಿನ ಮಧ್ಯೆ ಸಿಕ್ಕಾಕೊಂಡಿದ್ದೀವಿ ಎಂದು ಕಿರ್ಚಿ ಹೇಳಿದರೆ ತಕ್ಷಣ ಅವನ ಬಾಯಿ ಮುಚ್ಚಿದ ಕೃತಿ ಕಣ್ಣಲ್ಲೇ ಮುಂದೆ ನೋಡಲು ಹೇಳಿದಳು. ಹೇ ವಿಲನ್, ಬಾಯಿ ಮುಚ್ಚು. ನೀನೀಗ ಒಂದೇ ಒಂದು ಅಕ್ಷರ ಮಾತಾಡಿದರೂ ಕೂಡ ನಾವಿಬ್ಬರೂ ಆ ಸಿಂಹಕ್ಕೆ ಆಹಾರ ಆಗ್ಬಿಡ್ತೀವಿ ಎಂದು ಕೃತಿ ಗಂಭೀರವಾಗಿ ಹೇಳಿದಾಗ ಸಿಂಹನಾ ಎಂದು ಕಣ್ಣರಳಿಸಿದ ಅಭಿರಾಮ್ ವಸಿಷ್ಠ ಮುಂದೆ ನೋಡಿದರೆ ಕಾಡಿನ ರಾಜ ಸಿಂಹ ಇವರಿಬ್ಬರನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದ. ಅಯ್ಯಯ್ಯೋ ಮಮ್ಮಿ ಎಂದು ಅಭಿರಾಮ್ ವಸಿಷ್ಠ ಕೂಗಿಕೊಂಡರೆ ಹಣೆ ನೀವಿಕೊಂಡ ಕೃತಿ ಮತ್ತೊಮ್ಮೆ ಬಲವಾಗಿ ಅವನ ಬಾಯಿ ಮುಚ್ಚಿದಳು. ಹೇಯ್, ಹೇಳ್ದೆ ತಾನೇ ಮಾತಾಡಬೇಡ ಅಂತ. ನೀನು ನೋಡಿದ್ರೆ ಕಿರ್ಚ್ತಾ ಇದೆಯಲ್ಲ, ಕರ್ಮ ಎಂದು ಬೈದ ಕೃತಿ ಸಿಂಹದ ಕಡೆ ನೋಡಿದಳು. ಕಾರಿನ ಒಳಗೆ ಅವರತ್ತ ನೆಗೆದ ಸಿಂಹವು ಕಿಟಕಿ ಗಾಜಿನ ಮೇಲೆ ದಾಳಿ ಮಾಡಲು ಆರಂಭಿಸಿದಾಗ ಇಬ್ಬರಿಗೂ ಜೀವ ಬಾಯಿಗೆ ಬಂದಂತಾಯಿತು. ಓ ಮೈ ಗಾಡ್, ಲವ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದರೆ ಇಲ್ಲಿ ವೈಲ್ಡ್ ಅನಿಮಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಲ್ಲ, ಏನು ಮಾಡೋದು ಅಂತ ಕೃತಿಯ ವಿಲನ್ ಯೋಚಿಸುತ್ತಿದ್ದರೆ ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗುವುದು ಎಂದು ಉಪಾಯ ಹುಡುಕುತ್ತಿದ್ದ ಕೃತಿಗೆ ಹಿಂದಿನ ಸೀಟ್ನಲ್ಲಿದ್ದ ಬಾಕ್ಸ್ ಕಣ್ಣಿಗೆ ಬಿತ್ತು. ತಕ್ಷಣ ಆ ಬಾಕ್ಸ್ ಎತ್ತಿಕೊಂಡವಳು ಸಿಂಹದ ಚಲನವಲನ ಗಮನಿಸುತ್ತಾ ಗಾಜನ್ನು ಮೆಲ್ಲಗೆ ಇಳಿಸುತ್ತಾ ಹೊರಗೆ ಎಸೆದವಳು
ಮತ್ತೊಂದು ಬದಿಯಿಂದ ಕಾರಿನ ಬಾಗಿಲು ತೆಗೆದು ವಸಿಷ್ಠನ ಕೈ ಹಿಡಿದು ಅಲ್ಲಿಂದ ಓಡಲು ಶುರು ಮಾಡಿದಳು. ಬಾಕ್ಸ್ ಬಿದ್ದತ್ತ ಗಮನ ಹರಿಸಿದ ಸಿಂಹಕ್ಕೆ ಕೃತಿ ವಸಿಷ್ಠ ಓಡಿದ್ದು ಕಾಣಿಸಲಿಲ್ಲ. ಇದನ್ನೇ ಅಡ್ವಾಂಟೇಜ್ ತೆಗೆದುಕೊಂಡ ಕೃತಿ ವಸಿಷ್ಠನ ಕೈ ಹಿಡಿದು ಬಹುದೂರ ಓಡಿ ಬಂದಿದ್ದಳು. ವಸಿಷ್ಠನಿಗಂತೂ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಎನ್ನುವುದೇ ಮರೆತು ಹೋದಂತೆ ಆಗಿತ್ತು. ಧೈರ್ಯವಂತ ಕೃತಿಯೇ ಎಲ್ಲ ಯೋಚಿಸಿ ಅಲ್ಲಿಂದ ಅವನನ್ನು ಕರೆದುಕೊಂಡು ಬಂದಿದ್ದಳು. ಹೇಯ್, ಸ್ಟಾಪ್ ಸ್ಟಾಪ್, ನನ್ನ ಕೈಲಿ ನೋಡೋಕ್ಕಾಗಲ್ಲ ಎಂದನು ರಾಜಕುಮಾರ. ಏದುಸಿರು ಬಿಡುತ್ತಾ ನಿಂತ ಕೃತಿ ಅವನ ಕೈ ಬಿಟ್ಟಳು. ಅಯ್ಯಯ್ಯ, ಒಂದು ಕ್ಷಣ 3 ಲೋಕವನ್ನೇ ಸುತ್ತಿ ಬಂದಂತಾಯಿತು. ಓ ಗಾಡ್, ನನ್ನ ಲೈಫ್ನಲ್ಲಿ ಇಂಥ ಸಿಚುವೇಶನ್ಗೆ ಸಿಕ್ಕಿ ಹಾಕೋತೀನಿ ಅಂತ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಎಂದು ಅಭಿರಾಮ್ ನಾನ್ ಸ್ಟಾಪ್ ಆಗಿ ಮಾತಾಡುತ್ತಾ ನಿಂತಿದ್ದರೆ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಅವನನ್ನು ದುರ್ಗುಟ್ಟಿಕೊಂಡು ನೋಡುತ್ತಿದ್ದ ಕೃತಿ ಅವನ ಕೆನ್ನೆ ಮೇಲೆ ಪಟ್ಟನೆ ಹೊಡೆದಳು. ಸಾವಿಂದೊಡೆಯಿಂದ ಪಾರಾಗಿ ಬಂದಿದ್ದೀವಿ, ನೀನು ನೋಡಿದ್ರೆ ಏನೇನೋ ಮಾತಾಡ್ತಾ ಇದೆಯಲ್ಲ, ಮೊದಲಿನಿಂದ ತಪ್ಪಿಸ್ಕೊಂಡು ಹೋಗೋ ದಾರಿ ಹುಡುಕು ಮಾರಾಯ ಎಂದು ಕೃತಿ ಕೋಪದಲ್ಲಿ ಹೇಳಿದರೆ ಅವಳ ನಡು ಬಳಸಿ ಹತ್ತಿರಕ್ಕೆ ಎಳೆದುಕೊಂಡ ವಸಿಷ್ಠ ಕ್ಷಣ ಮಾತ್ರದಲ್ಲಿ ಮರದ ಹಿಂದೆ ಅವಿತುಕೊಂಡಿದ್ದ. ಕೃತಿಯ ಎದೆ ಬಡಿತ ಜೋರಾಯಿತು. ಲಬ್ ಡಬ್ ಎಂದು ಹೊಡೆದುಕೊಳ್ಳಲು ಶುರುವಾಯಿತು. ಏನಾಯಿತು, ಯಾಕೆ ನನ್ನ ಈ ಥರ ಹೇಳ್ಕೊಂಡೆ ಎಂದು ಮೆಲ್ಲಗೆ ಕೇಳಿದಳು. ಸಿಂಹ ಮತ್ತೆ ಬಂದಿದೆ, ಅಲ್ಲಿ ನೋಡು, ಅದು ನಮ್ಮನ್ನೇ ಹುಡುಕ್ತಾ ಇದೆ ಎಂದು ವಸಿಷ್ಠ ಮೆಲ್ಲಗೆ ಹೇಳಿದಾಗ ಹೆದರಿ ಅವ ತೋರಿಸಿದ ಕಡೆ ಸ್ವಲ್ಪವೇ ತಲೆ ಹಾಕಿ ನೋಡಿದ ಕೃತಿಗೆ ಜೀವ ಬಾಯಿಗೆ ಬಂದಂತೆ ಆಯಿತು. ಏನು ಮಾಡೋಣ, ಆಗಲೇ ಮಾಡದಂತೆ ಅದರ ಗಮನವನ್ನು ಬೇರೆಡೆ ಸರಿಸಿ ಇಲ್ಲಿಂದ ಓಡೋಣವಾ ಎಂದು ಮೆಲ್ಲಗೆ ಕೇಳಿದಳು. ನೋ, ಅಂಥ ರಿಸ್ಕ್ ತಗೊಳ್ಳೋದು ಬೇಡ, ಎಲ್ಲ ಸಮಯ ಒಂದೇ ಥರ ಇರಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ಇರು ಎಂದವನ ಕಿವಿಗೆ ವಿಚಿತ್ರ ಶಬ್ದಗಳು ಕೇಳಿಸಲು ಶುರುವಾಯಿತು. ವಿಲನ್ ಯಾರೋ ಬರ್ತಾ ಇದ್ದಾರೆ, ಬಾ ಅವ್ರ ಹತ್ರ ಹೆಲ್ಪ್ ಕೇಳೋಣ ಎಂದಳು ಮೆಲ್ಲಗೆ. ಶ್, ಮಾತಾಡಬೇಡ, ಸುಮ್ಮನಿರು, ಅವರೆಲ್ಲ ಕಾಡಿನ ಜನ, ನಮಗೇನಾದರೂ ಅಪಾಯ ಮಾಡಬಹುದು ಎಂದ. ವಾಟ್, ಕಾಡಿನ ಜನನಾ ಎಂದು ಕೇಳಿದ ಕೃತಿಗೆ ಇದೆಲ್ಲಿ ಬಂದು ಸಿಕ್ಕಾಕೊಂಡಿದ್ದೀವೋ ಅನಿಸಿಬಿಟ್ಟಿತ್ತು. ನೋಡುತ್ತಿದ್ದಂತೆಯೇ ಕಾಡಿನ ರಾಜನನ್ನು ಬೇಟೆಯಾಡಿದ ಆ ಜನ ಅಲ್ಲಿಂದ ಹೋದರೆ ಇವರಿಬ್ಬರಿಗೆ ಹೋದ ಜೀವ ಮರಳಿ ಬಂದಂತಾಯಿತು. ಸದ್ಯ ನಮ್ಮ ಕಣ್ಮುಂದೆ ಇದ್ದ 2 ಸಮಸ್ಯೆ ಬಗೆಹರಿಯಿತು, ಇನ್ನೀಗ ನಾವಿಲ್ಲಿಂದ ಹೋಗೋಣ ಎಂದು ಕೃತಿ ಹೇಳುತ್ತಿದ್ದಂತೆ ಅವರಿಬ್ಬರನ್ನು ಯಾರೋ ಬಲೆ ಹಾಕಿ ಬಂಧಿಸಿದ್ದರು. ಇಷ್ಟೊತ್ತು ಹಳೆ ನೆನಪಿನ ಪುಟಗಳನ್ನು ಮಡದಿಯ ಮುಂದೆ ತೆರೆದಿದ್ದ ಅಭಿರಾಮ್ ವಸಿಷ್ಠ ಮುಂದೆ ನಡೆದ ಘಟನೆಯ ಬಗ್ಗೆ ಹೇಳದೆ ಮಾತು ನಿಲ್ಲಿಸಿದ. ಅವನ ಕಣ್ಮುಂದೆ ಹಳೆಯ ನೆನಪುಗಳು ಸಿನಿಮಾದ ರೀತಿ ಹಾದು ಹೋಗುವಾಗ ಅದೊಂದು ಘಟನೆ ಅವನನ್ನು ಮಾತಾಡದಂತೆ ತಡೆಯಿತು. ರಾಮ್, ಪ್ಲೀಸ್ ಬೇಡ ಎಂದು ಕಣ್ಣಲ್ಲೇ ಬೇಡಿಕೊಂಡಳು. ಐ ಆಮ್ ಸಾರಿ ಕೃತಿ, ಬಟ್ ಈ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ ಎಂದ ಅಭಿರಾಮ್. ಕಟ್ಟು ತಾಳಿನ ಎಂದು ಕಾಡಿನ ನಾಯಕ ಮತ್ತೊಮ್ಮೆ ಜೋರಾಗಿ ಗದರಿದ. ಆಮೇಲೇನಾಯಿತು, ಯಾಕೆ ನಿಲ್ಲಿಸ್ಬಿಟ್ರಿ, ಮುಂದೆ ಹೇಳಿ ಎಂದು ಅದಿತಿ ಕುತೂಹಲದಿಂದ ಕೇಳಿದಳು. ಅಷ್ಟೇ, ಅಲ್ಲಿಗೆ ನಮ್ಮಿಬ್ಬರ ಕತೆ ಮುಗೀತು ಎಂದು ಅಭಿರಾಮ್ ವಸಿಷ್ಠ ಹಳೆಯ ನೆನಪಿನಿಂದ ಮನನೊಂದು ಅಲ್ಲಿಂದ ಎದ್ದು ಹೋದರೆ ಗೊಂದಲಗೊಂಡ ಅದಿತಿ ಅವನನ್ನು ಹಿಂಬಾಲಿಸಿದಳು. ಇಲ್ಲಿಗೆ ಮುಗೀತು ಅಂದರೆ ಏನರ್ಥ, ನಿಮ್ಮನ್ನು ಬಲೆ ಹಾಕಿ ಬಂಧಿಸಿದ್ಯಾರೋ, ಇಷ್ಟಕ್ಕೆ ನಿಮ್ಮಿಬ್ಬರ ಕತೆ ಹೇಗೆ ಮುಗಿದು ಹೋಯಿತು, ಕೃತಿಯವರು ಯಾಕೆ ನಿಮ್ಮ ಪ್ರೀತಿನ ಒಪ್ಕೊಳ್ತಾ ಇರಲಿಲ್ಲ, ನಂಗೆ ಅವ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲದೆ ಇರಬಹುದು, ಆದರೆ ಇಷ್ಟೊಂದು ಪ್ರೀತಿಸೋ ಹುಡುಗ ಸಿಕ್ಕಿದ್ರೂ ಕೂಡ ಬೇಡ ಅನ್ನೋ ಅಷ್ಟು ಕಟುಕ ಹೆಣ್ಣಲ್ಲ ಅವರು ಅನ್ನೋದು ನನ್ನ ಅಭಿಪ್ರಾಯ. ನೀವೇ ಹೇಳಿರೋ ಈ ಕಥೆಯಲ್ಲಿ ಬೇರೆ ಇನ್ನೊಂದು ಕಥೆ ಏನೋ ಇದೆ, ಆದರೆ ಅದು ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಎಂದು ಅದಿತಿ ಮುಗ್ಧವಾಗಿ ಹೇಳಿದಾಗ ಹಳೆಯ ನೆನಪಿನಿಂದ ಹಾಳಾಗುತ್ತಿದ್ದ ತನ್ನ ಮನಸ್ಥಿತಿಯನ್ನು ಸಮಸ್ಥಿತಿಗೆ ತರಲು ಪ್ರಯತ್ನಿಸುತ್ತಿದ್ದ ಅಭಿರಾಮ್ ಕೋಪದಲ್ಲಿ ಅದಿತಿ ಕಡೆ ನೋಡಿದನು. ಸಾಕು, ನನ್ನ ಫಾಸ್ಟ್ ಬಗ್ಗೆ ಹೆಚ್ಚು ಕೆದಕಿ ನನ್ನನ್ನು ರಾಕ್ಷಸನನ್ನಾಗಿ ಮಾಡಬೇಡ ಅದಿತಿ, ನನ್ನ ಪಾಡಿಗೆ ನನ್ನ ಬಿಟ್ಟು ಹೋದವಳ ಬಗ್ಗೆ ನಾನು ಕೇರ್ ಮಾಡಲ್ಲ, ಶಿ ಈಸ್ ನಾಟ್ ಡಿಸರ್ವ್ ಮೈ ಲವ್ ಎಂದು ಹೇಳಿದಾಗ ಅದಿತಿ ಏನೋ ಹೇಳಲು ಮುಂದಾದವಳು ಇದ್ದಕ್ಕಿದ್ದಂತೆ ರಿಂಗ್ ಆದ ತನ್ನ ಮೊಬೈಲ್ ಕಡೆ ಗಮನ ಹರಿಸಿದಳು. ಐ ಹೇಟ್ ಯು ಕೃತಿ, ಜೀವನ ಪೂರ್ತಿ ನಾನು ನಿನ್ನನ್ನು ದ್ವೇಷಿಸ್ತಲೇ ಇರ್ತೀನಿ ಎಂದು
ಮನದಲ್ಲೇ ಪ್ರತಿಜ್ಞೆ ಮಾಡಿದ ಅಭಿರಾಮ್ ವಸಿಷ್ಠ ಮಲಗಲು ಹಾಸಿಗೆ ಬಳಿ ತೆರಳಿದ. ಹಲೋ ಮಾವ, ಏನು ವಿಶೇಷ, ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ ಎಂದು ನಗುತ್ತಾ ಕಾಲ್ ರಿಸೀವ್ ಮಾಡಿದವಳು ಅದಿತಿ. ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡಿದ್ದಕ್ಕೆ ಕ್ಷಮಿಸಮ್ಮ. ಅದು ಸಿದ್ದುಗೆ ಆಕ್ಸಿಡೆಂಟ್ ಆಗಿದೆ. ನಿಮ್ಮಪ್ಪನಿಗೆ ಕಾಲ್ ಮಾಡಿದೆ, ಆದರೆ ಅವನು ಕಾಲ್ ಪಿಕ್ ಮಾಡಲಿಲ್ಲ. ಅದಕ್ಕೆ ಬೇರೆ ದಾರಿ ಇಲ್ಲದೆ ನಿಂಗೆ ಕಾಲ್ ಮಾಡಿದೆ. ನನಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಎಂದು ಮುಕುಂದ್ ಅವರು ಅಳುತ್ತಾ ಹೇಳಿದರು. ವಾಟ್, ಸಿದ್ದುಗೆ ಆಕ್ಸಿಡೆಂಟ್ ಆಗಿದ್ಯಾ? ಇದೆಲ್ಲ ಹೇಗಾಯಿತು ಮಾವ? ಸಂಜೆ ತಾನೇ ನಾನು ಅವನ ಜೊತೆ ಕಾಲ್ನಲ್ಲಿ ಮಾತಾಡಿದೆ. ಬೆಂಗಳೂರಿಗೆ ಬರ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದ್ದ. ಅಯ್ಯೋ, ಇದೇನಾಗಿ ಹೋಗಿದೆ ಮಾವ. ನೀವೀಗ ಎಲ್ಲಿದ್ದೀರಾ? ನಾನು ಈಗಲೇ ಇಲ್ಲಿಂದ ಹೊರಡ್ತೀನಿ ಎಂದು ಅಳುತ್ತಾ ಹೇಳಿದಳು. ಬೆಂಗಳೂರಿಗೆ ಹೋಗ್ತೀನಿ ಅಂತಲೇ ಹೊರಟಿದ್ದು ಕಣಮ್ಮ. ನೋಡಿದರೆ ಈ ರೀತಿ ಆಗಿದೆ. ಈ ಮಧ್ಯರಾತ್ರಿಯಲ್ಲಿ ನೀನು ಹೇಗೆ ಮೈಸೂರಿಗೆ ಬರ್ತೀಯಾ? ಬೇಡ ಕಂದ, ನಾನೇ ಹೆಂಗೋ ಇಲ್ಲಿ ಮ್ಯಾನೇಜ್ ಮಾಡ್ಕೊಳ್ತೀನಿ ಎಂದು ಹೇಳಿದರು. ಏನು ಮಾವ ಈ ರೀತಿ ಹೇಳ್ತಾ ಇದ್ದೀರಾ? ಚಿಕ್ಕ ವಯಸ್ಸಿನಿಂದ ಇಲ್ಲಿ ತನಕ ನನ್ನನ್ನು ಬೆಳೆಸಿದ್ದೆ ನೀವು. ಸಿದ್ಧಾರ್ಥ್ ಕೇವಲ ನನ್ನ ಮಾವನ ಮಗ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಇದ್ದಂತೆ. ಅವನೀಗ ಇಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನಾನು ಹೇಗೆ ನೆಮ್ಮದಿಯಾಗಿರಲಿ? ಇಲ್ಲ ಮಾವ, ನಾನು ನನ್ನ ಹಸ್ಬೆಂಡ್ನ ಕರ್ಕೊಂಡು ಈಗಲೇ ಹೊರಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದವಳು ಕಣ್ಮುಚ್ಚಿ ಮಲಗಿದ್ದ ಅಭಿರಾಮ್ ವಸಿಷ್ಠನ ಹತ್ತಿರ ಬಂದು, ಅಭಿ ಎದ್ದೇಳಿ, ಸಿದ್ಧಾರ್ಥ್ಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಬನ್ನಿ, ನಾವು ಈಗಲೇ ಮೈಸೂರಿಗೆ ಹೋಗಬೇಕು. ಎದ್ದೇಳಿ ಅಭಿ ಎಂದು ಅಳುತ್ತಾ ಕಣ್ಣೀರು ಹಾಕುವಾಗ ಎಚ್ಚರವಾದ ಅಭಿರಾಮ್ ವಿಷಯ ಏನೆಂದು ಕೇಳಿದ. ನನ್ನ ಮಾವನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಭಿ. ಸಂಜೆ ಹೇಳಿದ್ನಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಇದ್ದಂತೆ ಅಂತ. ಅವನು ನನ್ನನ್ನು ನೋಡೋಕ್ಕೆ ಇಲ್ಲಿಗೆ ಹೊರಟಿದ್ನಂತೆ. ಆದರೆ ದಾರಿ ಮಧ್ಯದಲ್ಲಿ ಈ ರೀತಿಯಾಗಿ ಬಿಟ್ಟಿದೆ. ಬನ್ನಿ ಅಭಿ ಹೋಗೋಣ. ಅಲ್ಲಿ ಸಿದ್ಧಾರ್ಥ್ ಮಾವನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮಾವನಿಗೂ ಕೂಡ ವಯಸ್ಸಾಗಿದೆ, ಓಡಾಡೋಕ್ಕೆ ಯಾರೂ ಇರಲ್ಲ. ಬನ್ನಿ ಹೋಗೋಣ ಎಂದು ಕಣ್ಣೀರು ಹಾಕಿದಾಗ ಸರಿ ಎಂದು ತಲೆ ಆಡಿಸಿದ ಅಭಿರಾಮ್ ಕಾರ್ ಕೀ ಹಾಗೂ ಮೊಬೈಲ್ ಹಿಡಿದು ಅವಳನ್ನು ಹಿಂಬಾಲಿಸಿದನು. ಮೇಡಮ್, ಮನೆಗೆ ಹೋಗಲ್ವಾ ಎನ್ನುವ ನರ್ಸ್ ಧ್ವನಿ ಕಿವಿಗೆ ಬೀಳುತ್ತಿದ್ದ ಹಾಗೆ ಹಳೆಯ ನೆನಪಿನಿಂದ ಎಚ್ಚೆತ್ತ ಕೃತಿ ಗಡಿಯಾರದ ಕಡೆ ನೋಡಿದಾಗ ಸಮಯ ಬೆಳಗ್ಗೆ 8 ಗಂಟೆ ತೋರಿಸುತ್ತಿತ್ತು. ಓ, ಆಲ್ರೆಡಿ 8 ಆಗಿದೆಯಾ? ಸರಿ ಲೀಸಾ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಏನಾದರೂ ಎಮರ್ಜೆನ್ಸಿ ಕೇಸ್ಗಳು ಬಂದರೆ ಕಾಲ್ ಮಾಡು ಎಂದವಳು ತನ್ನ ಇರ್ಫಾನ್ ಹಾಗೂ ಬ್ಯಾಗ್ ಹಿಡಿದು ಕ್ಯಾಬಿನಿಂದ ಹೊರಬಂದಳು. 3/4 ಗಂಟೆಯ ತನಕ ಕ್ಯಾಲಿಫೋರ್ನಿಯಾದ ಸಿಟಿಯಲ್ಲಿ ಕಾರ್ ಡ್ರೈವ್ ಮಾಡುತ್ತಾ ಕನಸು ಎನ್ನುವ ಬಂಗಲೆಯ ಮುಂದೆ ಕಾರ್ ನಿಲ್ಲಿಸಿದ ಕೃತಿ ಕಾರಿಂದ ಇಳಿದು ಮನೆಯೊಳಗೆ ಬರುತ್ತಿದ್ದ ಹಾಗೆ ಕಿಲಕಿಲ ನಗುವ ಸದ್ದು ಅವಳ ಕಿವಿಯ ಮೇಲೆ ಬಿದ್ದಿತು. ಗೋಲು, ನಿಂತ್ಕೋ, ಈ ರೀತಿ ಓಡಾಡಬಾರ್ದು ಕಂದ, ನಿಂತ್ಕೋ ಎಂದು 1.5 ವರ್ಷದ ಪುಟ್ಟ ಕಂದನನ್ನು ಹಿಡಿಯಲು ಆ ಮಗುವಿನ ಹಿಂದೆಯೇ ಕವನ ಅವರು ಓಡುತ್ತಿದ್ದರು. ಗೋಲು, ಮಮ್ಮನನ್ನು ಈ ರೀತಿ ಓಡಾಡಿಸಬಾರ್ದು. ಹೋಗು, ಮಮ್ಮನ ಹತ್ರ ತಿಂಡಿ ತಿನ್ನಿಸ್ಕೊ ಎಂದರು ನ್ಯೂಸ್ ಪೇಪರ್ ಓದುತ್ತಾ ಕೂತಿದ್ದ ರೂಪೇಶ್ ಶೆಟ್ಟಿ. ಬಾಗಿಲ ಬಳಿಯೇ ನಗುತ್ತಾ ನಿಂತಿದ್ದ ಮಗಳನ್ನು ಕಂಡು ಕಣ್ಣರಳಿಸಿದರು. ಗುಡ್ ಮಾರ್ನಿಂಗ್ ಪ್ರಿನ್ಸೆಸ್. ನೈಟ್ ಡ್ಯೂಟಿ ಇತ್ತಾ ನಿಂಗೆ? ತುಂಬ ಟಯರ್ಡ್ ಆದ ಹಾಗೆ ಕಾಣಿಸ್ತಿದೆಯಾ. ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬಾ. ನಿಮ್ಮಮ್ಮ ಇವತ್ತು ಇಡ್ಲಿ ಮಾಡಿದ್ದಾಳೆ ಎಂದರು. ವೆರಿ ಗುಡ್ ಮಾರ್ನಿಂಗ್ ಡ್ಯಾಡ್. ನೈಟ್ ಎಮರ್ಜೆನ್ಸಿ ಕೇಸ್ ಬಂದಿತ್ತು, ಅದ್ರ ಸಲುವಾಗಿ ಹಾಸ್ಪಿಟಲ್ಗೆ ಹೋಗಿದ್ದೆ. ಗುಡ್ ಮಾರ್ನಿಂಗ್ ಮಮ್ಮ ಆ್ಯಂಡ್ ಗುಡ್ ಮಾರ್ನಿಂಗ್ ಮೈ ಗೋಲು ಡೋಲು ಎಂದು ತಮ್ಮನನ್ನು ಎತ್ತಿಕೊಂಡು ಮುದ್ದಾಡಿದಳು. ಅವಳನ್ನು ಕಾಣುತ್ತಿದ್ದ ಹಾಗೆ ತುಂಟ ಪೋರ ಅವಳ ಕೆನ್ನೆಗೆ ಮುತ್ತಿಟ್ಟು ಅಮ್ಮನ ಕಡೆ ನೋಡಿ ನಾಲಿಗೆ ಹೊರ ಚಾಚಿ ನಕ್ಕ. ನೋಡು ನೋಡು ಹೇಗೆ ನನ್ನನ್ನು ಅಣಕಿಸ್ತಿದ್ದಾನೆ. ಚೋಟುದ್ದ ಇಲ್ಲ, ಇನ್ನೂ ಇವನಿಗೆ 2 ವರ್ಷ ಆಗಿಲ್ಲ, ಆಗಲೇ ಎಂಥ ಕಿರಾತಕ ಬುದ್ಧಿ ಇವನದ್ದು. ಚಿನ್ನು, ಹೋಗಿ ಫ್ರೆಶ್ ಅಪ್ ಆಗಿ ಬಾ, ತಿಂಡಿ ತಿಂದು ಮಲ್ಗು ಎಂದು ಮಗಳ ಹಣೆಗೆ ಮುತ್ತಿಟ್ಟು ಹೇಳಿದರು ಕವನ. ಮಮ್ಮ, ನನ್ನ ತಮ್ಮನಿಗೆ ನೀನು ಕಿರಾತಕ ಬುದ್ಧಿ ಅಂತ ಎಲ್ಲ ಹೇಳಂಗಿಲ್ಲ. ಅವನು ಗುಡ್ ಬಾಯ್ ಅಲ್ವಾ ಗೋಲು ಎಂದು ಹೇಳಿದಾಗ ಹೌದು ಎನ್ನುವಂತೆ ತಲೆ ಆಡಿಸುವ ಗೋಲು ಅವಳ ಕೈಯಿಂದ ಜಾರಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಅಲ್ಲಿಂದ ಓಡಿದರೆ ಕವನ ಮಗನ ಹಿಂದೆಯೇ ಓಡಿದರು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.